ಮಲ್ಲಿಗೆ ಸಿನಿಮಾ ಕತೆ ಎಷ್ಟು ನೀಟಾಗಿ ಹೋಗುತ್ತೋ, ಕತೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಸಂಗೀತಕ್ಕೂ ಕೂಡ, ಮ್ಯೂಸಿಕ್ಗೂ ಕೂಡ ಕೊಟ್ಟಿದ್ದಾರೆ. ಸೊ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದೆ. ಯೋಗರಾಜ್ ಭಟ್ ಅವರು ಲಿರಿಕ್ಸ್ ಬರೆದಿರುವಂತಹ ಸಿನಿಮಾ. ಡ್ಯಾನ್ಸ್ ಟೈಮಲ್ಲಿ ಅತ್ಲಾಗಿತ್ಲಾಗಿ ನೋಡಲ್ಲ ಅಂತಾರೆ, ಬಟ್ ಹೀರೋಯಿನ್ ನೋಡ್ತಾರೆ ಹೀರೋ ಕಡೆ. ಸೊ ಈ ಸಾಂಗ್ನ ಸ್ಪೆಷಾಲಿಟಿ ಹೇಳಿ. ಅಂದರೆ ಹೀರೋಯಿನ್ನ ಬಿಟ್ಟು ಅತ್ಲಾಗಿತ್ಲಾಗಿ ನೋಡಲ್ಲ ಅಂತ ಅರ್ಥ. ಓಕೆ, ಹೀರೋಯಿನ್ನ ಬಿಟ್ಟು ಅತ್ಲಾಗಿತ್ಲಾಗಿ ನೋಡಲ್ಲ, ಅವಳನ್ನೇ ನೋಡ್ತೀನಿ ಅಂತ ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಹಾಡುಗಳ ಬಗ್ಗೆ ಹೇಳೋದಾದ್ರೆ ಹಾಡುಗಳು ಈ ಸಿನಿಮಾದಲ್ಲಿ 5 ಜನ ಸಾಹಿತಿಗಳು ಹಾಡು ಬರ್ಕೊಟ್ಟಿದ್ದಾರೆ. ಭಟ್ರು ನನ್ನ ಸಿನಿಮಾಗೆ ಫಸ್ಟ್ ಟೈಮ್ ಬರೆದಿದ್ದಾರೆ. ಆಮೇಲೆ ಕವಿರಾಜ್ ಅವರು ಹಾಡು ಬರೆದಿದ್ದಾರೆ, ಕಲ್ಯಾಣ್ ಅವರು ಬರೆದಿದ್ದಾರೆ, ಪ್ರದ್ಯುಮ್ ಅಂತ ಹೊಸ ಲೇಖಕ ಈ ಸಿನಿಮಾ ಮುಖಾಂತರ ಇಂಡಸ್ಟ್ರಿಗೆ ಬಂದಿದ್ದಾರೆ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಹಾಡು ಬರ್ಕೊಟ್ಟಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಬರೆದಿದ್ದಾರೆ. ತುಂಬ ಟೈಮ್ ತೊಗೊಂಡ್ರು, ಸಾಕಷ್ಟು ಬದಲಾವಣೆಗಳು ಕೇಳ್ತಾ ಇದ್ವಿ, ಕೊಡ್ತಾನೇ ಇದ್ರು. ಒಳ್ಳೊಳ್ಳೆ ಸಾಹಿತ್ಯ ಸಿಕ್ಕಿದೆ ಈ ಸಿನಿಮಾ. ಸೊ ಹಾಡುಗಳನ್ನು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮರಾಠಿಯ ಸೈರಟ್ ಸಿನಿಮಾ ಅಂತೂ ಸಂಪೂರ್ಣವಾಗಿ ನೆನಪು ಮಾಡುತ್ತೆ ಸಿನಿಮಾವನ್ನ. ಅದೇ ಹಾಡುಗಳೇ ಬರುತ್ತೆ, ಬಟ್ ಪಿಕ್ಚರೈಸೇಷನ್ ಅಂತ ಬಂದಾಗ ಒಂದಷ್ಟು ಚೇಂಜಸ್ ಇದೆ. ಲಿರಿಕ್ಸ್ ಅಂತ ಬಂದಾಗ ನಮ್ಮ ನೇಟಿವಿಟಿಗೆ ನಮ್ಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಸಾಹಿತ್ಯ ಕೂಡ ಅದೇ ರೀತಿಯಾಗಿ ಹೊಂದಾಣಿಕೆಯಾಗಿ ಹೋಗಿದೆ. ಚೇಂಜಸ್ ಅಂತ ನೋಡಿದಾಗ, ಡಿಫ್ರೆನ್ಸಸ್ ಅಂತ ನೋಡಿದಾಗ ಏನು ಹೇಳ್ತೀರಾ? ತುಂಬ ಡಿಫ್ರೆನ್ಸ್ ಕಾಣ್ಬೋದು ಸಿನಿಮಾದಲ್ಲಿ ನೀವು. ಯಾಕೆಂದರೆ ಸುಮಾರು ಈ ಸಿನಿಮಾನ ಇಟ್ಕೊಂಡು 2 ತಿಂಗಳು ನಾವು ವರ್ಕ್ ಮಾಡಿದ್ವಿ, ರೀವರ್ಕ್ ಮಾಡಿದ್ವಿ. ಮೊದಲನೇದಾಗಿ 3 ಗಂಟೆ ಇದ್ದಂಥ ಸಿನಿಮಾ, ಮೂಲ ಸಿನಿಮಾ 3 ಗಂಟೆ ಇದೆ, ಅದನ್ನು 2 ಗಂಟೆ 20 ನಿಮಿಷಕ್ಕೆ ತಂದಿದ್ದೀವಿ. ಈ 2 ಗಂಟೆ 20 ನಿಮಿಷದಲ್ಲಿ ಕೆಲವು ಹೊಸ ಸೀನ್ಗಳನ್ನು ಆ್ಯಡ್ ಮಾಡಿದ್ವಿ. ಒಂದು ಹೊಸ ಸಾಂಗ್ ಆ್ಯಡ್ ಮಾಡಿದ್ವಿ, ಅದ್ರಲ್ಲಿ 4 ಸಾಂಗ್ ಇತ್ತು, ಇದ್ರಲ್ಲಿ 5 ಸಾಂಗ್ ಇದೆ. ಸಾಕಷ್ಟು ಬದಲಾವಣೆಗಳಿದೆ, ಸಾಕಷ್ಟು ಸಂಭಾಷಣೆಗಳಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳಿದೆ, ಪಾತ್ರಗಳು ಹೊಸದಾಗಿದೆ. ನೀವು 5ನೇ ಸಾಂಗ್ ನೋಡಿದಾಗ ತುಂಬ ಹೊಸತನ ಕಾಣುತ್ತೆ. 5ನೇ ಸಾಂಗು ನಿಮ್ಗೆ ಒರಿಜಿನಲ್ ಸಿನಿಮಾಲಿ ಇಲ್ಲ. ಅದು ತುಂಬ ಪೇಪರ್ ವರ್ಕ್ ಮಾಡಿದ್ದೀವಿ ನಾವು. ಓಕೆ, ಸೊ ರಿಂಕೋರ್ ಫಸ್ಟ್ ಟೈಮು ಸಿನಿಮಾ, ಕನ್ನಡ ಸಿನಿಮಾ ಆಫರ್ ಬಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? जब फर्स्ट टाइम मुझे बताया गया कि तुम कन्नड़ा में मतलब तुम सैराट का रीमेक कन्नड़ा में हो रहा है और उसमें हीरोइन तुम ही हो, तो पहले मुझे लगा कि अरे कन्नड़ा तो मुझे आती नहीं है, उसमें का पता नहीं है, आउट स्टेट काम करना है, तो मैं कैसे कर पाऊंगी, ये तो बहुत डिफिकल्ट है. मतलब थोड़ा सा नर्वसनेस था. लेकिन यहाँ आने के बाद जब मैंने फर्स्ट बार वर्कशॉप के लिए आई तो हॉल में गई तो सब कन्नड़ा में बात कर रहे थे, कुछ पता नहीं चल रहा था. ऐसे लग रहा था एक डिब्बे में कंकड़ डालो तो कैसे बचता है, ऐसे सब बात कर रहे थे. फिर बाद में वो सुन के सब ने मुझे वहाँ कन्नड़ा सिखाई, सब मुझे कन्नड़ा में बात करते थे, इसलिए मुझे फिल्म करना इसी गया. ಡಬ್ಬಿಂಗ್ ಕೂಡ ನೀವೇ ಮಾಡ್ತೀರಾ, ಸೊ ಅದು ಹೇಗೆ ಚಾಲೆಂಜಿಂಗ್ ಆಗಿತ್ತು ಅಂತ? डबिंग करना भी मेरे लिए चैलेंज ही था, पर पहले शूट किया हुआ था, इसलिए सब डायलॉग पता थे, क्या डायलॉग है, कौन से इमोशंस में कहने हैं. और वहाँ डबिंग के लिए यश नारायण सर बैठे थे, हाँ करो बोलते थे, मैं करती थी, कुछ छोटी छोटी गलतियाँ हो जाती थी, फिर बाद में वो समझाते थे ठीक से, फिर कहते थे मेरे पीछे बोलो, ऐसे बात करो. ऐसे करते करते डबिंग भी खत्म. ಓಕೆ, ಏನಾದ್ರು ಸಿನಿಮಾ ಆಗೋ ಟೈಮಲ್ಲಿ ಏನಾದ್ರು ಯಾವ್ದಾದ್ರು ಡೈಲಾಗ್ಸ್ ಬರದೇ ಇರೋದು, ಕೋಪ ಮಾಡ್ಕೊಂಡಿದ್ದು, ಈ ಥರದ್ದು ಏನಾದ್ರು ಇದೆಯಾ? ಇಲ್ಲ, ಒಂದು ವಿಶೇಷ ಏನಂದ್ರೆ ಈ ಹುಡುಗಿ, ಆಕೆ ಡೆಡಿಕೇಶನ್ ನಾನು ತುಂಬ ಮೆಚ್ಕೋತೀನಿ. ನನ್ನ 25 ವರ್ಷ ಸರ್ವೀಸ್ನಲ್ಲಿ ಹೊಸ ಹೆಣ್ಮಗು, ಭಾಷೆ ಗೊತ್ತಿಲ್ಲದೆ ಇರೋ ಒಂದು ಹೆಣ್ಮಗು ಒಂದು ಸಿನಿಮಾಗೆ ಬಂದು ಈ ಥರ ಒಂದು ಕೆಲಸ ಮಾಡಿದ್ದು ಇಲ್ವೇ ಇಲ್ಲ. ವಿಶೇಷ ಏನಪ್ಪ ಅಂದರೆ ಇಡೀ ಸಿನಿಮಾದಲ್ಲಿ ಆಕೆ 1 ಮೋರ್ ತಗೊಂಡಿಲ್ಲ. ಓ ಹೌದಾ? 1 ಮೋರ್ ತಗೊಂಡೇ ಇಲ್ಲ, ಟೇಕ್ಸೇ ಇಲ್ಲ. ಇಲ್ಲ, ಆಕೆ ಅಷ್ಟು ಶುದ್ಧವಾಗಿ ಪ್ರಿಪೇರ್ ಆಗಿ ಬರ್ತಾ ಇದ್ಲು. ಅದ್ಭುತವಾಗಿ ಅಭಿನಯಿಸಿದ್ಲು ಅನ್ನೋಕ್ಕಿಂತ ಅದ್ಭುತವಾಗಿ ಅವಳು ಪಾತ್ರದೊಳಗಡೆ ಪ್ರವೇಶ ಮಾಡ್ತಾ ಇದ್ಲು. ಹಾಗಾಗಿ ನಮಗೆ ಡೈರೆಕ್ಟ್ ಮಾಡೋದು ತುಂಬ ಸುಲಭ ಆಯಿತು. ಅದೇ ಥರ ನಿಶಾಂತ್ ಕೂಡ ಅಷ್ಟೇನೆ, ಆತನಿಗೆ ಫಸ್ಟ್ ಸಿನಿಮಾ ಇದು. ಈಕೆ ಆದರೂ ಮೂಲ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ಲು ಮರಾಠಿ. ಆತನಿಗೆ ಫಸ್ಟ್ ಪಿಕ್ಚರು. ನನಗೆ ಅವ್ರ ಜೊತೆ ಕೆಲಸ ಮಾಡೋ ಮೊದಲನೇ ಸಿನಿಮಾ ಅಂತ ಅನಿಸ್ಲೇ ಇಲ್ಲ. ತುಂಬ ಸರಾಗವಾಗಿ ಆ್ಯಕ್ಟ್ ಮಾಡ್ತಾ ಇದ್ದ ಹುಡುಗ. ಏನಂದ್ರೆ ಸ್ವಲ್ಪ ಭಯ ಇತ್ತು. ಬಹುಶಃ ಅವ್ರ ತಂದೆ ಎದುರಿಸ್ಬಿಟ್ಟಿರ್ತಾರೆ, ಏಯ್ ದೊಡ್ಡ ಡೈರೆಕ್ಟ್ರು ಹುಷಾರು, ನೀನೇನೋ ತಪ್ಪು ಮಾಡ್ಬಿಟ್ಟಿಯಾ, ಆ ಥರ ಏನೋ ಒಂದು ಹೆದರ್ಸ್ಬಿಟ್ಟಿರ್ತಾರೆ. ಈಕೆಗೆ ಆ ಭಯ ಇಲ್ಲ, ಯಾಕಂದ್ರೆ ಏನೂ ಗೊತ್ತಿಲ್ಲ. ಅವ್ರ ತಂದೆಗೆ ನನ್ನ ಬಗ್ಗೆ ಗೊತ್ತಿದ್ರಿಂದ ಹೆದರ್ಸ್ಬಿಟ್ಟಿರ್ತಾರೆ ಅಂತ ಕಾಣುತ್ತೆ. ಅವನು ಆ ಭಯದಲ್ಲೇ ಇರ್ತಿದ್ದ. ಯಾಕಪ್ಪ ಅಂತಿದ್ದೆ, ಅಂತಿದ್ದ. ಆಮೇಲೆ ಇಲ್ಲ, ನೀನು ಬಾರೋ, ನನ್ನ ಫ್ರೆಂಡು ನೀನು, ನಾನು ನೀನು ಕ್ಲಾಸ್ಮೇಟ್ ಅನ್ಕೊಂಡ್ಬಿಡು, ನಾವಿಬ್ಬರು ಅದು ಜಾಲಿಯಾಗಿರೋಣ ಅಂತೇಳಿ ನಾನು ಅವನ ವಯಸ್ಸಿಗೆ ಹೋಗಿ ಸೆಟ್ ಆಗ್ತಿದ್ದೆ. ಹಾಗಾಗಿ ಸ್ವಲ್ಪ ಲವ್ ವಯಸ್ಸಲ್ಲೇ ಇದ್ದೀರಾ ಈಗಲೂ? ನನಗೆ ಜ್ವರ ಬಂದು ನೀವೇ ಕಾರಣ ರೀ.